ಇವಾಗ ಗೊತ್ತಾಗ್ತದೆ ಬಂಗಾರಮ್ಮನ ಮಗಳು ಬದ್ಲಾಗವಳ ಬದ್ಲಾಗಿಲ್ವಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇವಾಗ. ನೋಡೋಣ, ಬಡವ್ರ ಹುಡುಗ ಅಂತ ಬೇರೆ ಹೇಳಿದೀನಿ ತಾನೆ. ಹಾಂ, ಹೆಂಗೋ ಮನೆಗವನೆ ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹೆಂಗೋ ಒಂಚೂರು ನೈಸ್ ಮಾಡಿಬಿಟ್ಟು, ನೋಡಮ್ಮ ಹಿಂಗೈತೆ ಪರಿಸ್ಥಿತಿ, ಇಷ್ಟ ಇದ್ರೆ ಇಷ್ಟ ಅಂತ ಹೇಳು, ಆದಷ್ಟು ಬೇಗ ಮದುವೆ ಮಾಡ್ತೀನಿ ಅಂತ ಹೇಳ್ತೀನಿ. ಆವಾಗ ಬಾಯಿ ಮುಚ್ಕೊಂಡು ಏನು ಹೇಳ್ತಾಳೋ ಅದು ಅರ್ಥ ಆಗ್ತೈತೆ ನನಗೆ. ಇದೇ ವಿಷಯ ನನಗೆ ಬೇಕಿತ್ತು, ಬದ್ಲಾಗವಳೆ ಬದ್ಲಾಗಿಲ್ವಾ ಅಂತ ಹೇಳ್ಬಿಟ್ಟು ನಾನೇನಿಯ ಪರೀಕ್ಷೆ ಮಾಡಬೇಕಿತ್ತು. ಗೊತ್ತಾಯ್ತದೆ ಬದ್ಲಾಗವಳ ಬದ್ಲಾಗಿಲ್ವಾ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗನೆ ನೀನು ಗೊತ್ತಾಯ್ತದೆ. ಮಾಡ್ತೀನಿ. ಏನವ ಸೊಸೆ? ಹಾ ಮಾವ, ಹೇಳಿ. ಮನೆನಾಗ ಒಂದು ಹುಡುಗ ಬಂದ್ಬಿಟ್ಟು ಕುಂತವನಲ್ಲವ, ಆ ಹುಡುಗ ಏನ್ ನೀನು ನನ್ನ ಮಗಳು ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದೀಗ ಅಂತ ಹೇಳ್ತಾ ಇದ್ದ. ಹಾ ಮಾವ, ನಾನೇನಿಯ ನನಗೆ ಗೊತ್ತಿರೋ ಫ್ರೆಂಡ್ ಏನೇನಿಯ, ತುಂಬ ಒಳ್ಳೆ ಹುಡುಗ ಮಾವ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ. ಅದಕ್ಕೇನೆನಿಯ ನಾನೇ ಅನ್ಕೊಂಡೆ, ಹೆಂಗೋ ನಮ್ಮ ನಾದಿನಿ ಕೊಡಿಸ್ಬಿಟ್ಟು ಮದುವೆ ಮಾಡಿಬಿಟ್ರೆ ಹೆಂಗೋ ಖುಷಿಯಾಗಿರ್ತಾರಲ್ವಾ ಅಂತ ಹೇಳ್ಬಿಟ್ಟು, ಅದಕ್ಕೇ ನಾನು ಸರಿ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ ಹುಡುಗನ. ಇವಳು ಒಪ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಕೊಟ್ಬಿಡೋಣ, ಇವಳ ಲೈಫ್ನು ಹಾಳಾಗೋಗೋದು ಬೇಡ ಅಲ್ವಾ. ಅಲ್ಲ ಕಣವ, ಏನು ಅಂತ ಹೇಳ್ಬಿಟ್ಟು ಇವಳು ಏನು ಅಂತ ಹೇಳ್ಬಿಟ್ಟು ಸಂದ ಗೊತ್ತು ತಾನೆ ನಿನ್ಗೆ. ಎಲ್ಲ ಸಂದ ಗೊತ್ತಿದ್ರು ಸುಮ್ಮನೆ ಮದುವೆ ಮಾಡ್ಬಿಡ್ತಿರ್ಗ ಆ ಹುಡುಗನ ಜೀವನ ಹಾಳಾಗೋಗ ಅದೆಲ್ಲ ಬೇಕಾ? ನನಗನ್ನಿಸ್ದಂಗೆ ಅವಳ ಪಾಡ್ಗೆ ಅವಳಿಗೆ ಇರ್ಲಿ, ಬಿಟ್ಬಿಡು ಸುಮ್ಮನೆ. ಯಾಕೆ ನೀನು ಇದು ಮಾಡ್ಕೊತೀಯ? ಅಮ್ಮ ಮಗಳು ಯಾವತ್ತೂ ಬದಲಾಗಿಲ್ಲ ಅವ್ರಿಬ್ರು. ನಾನು ಕಂಡ ಮಟ್ಟಿಗೆ ಅವು ಬದಲಾಗ ಬುಡೈತದವೇ ಅಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಅವಳ ಪಾಡ್ಗೆ ಅವ್ರನ್ನ ಬಿಟ್ಬಿಡು, ಹೆಂಗೋ ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಇದು ಬಿಡ್ಲಿ. ನೀನು ಸುಮ್ಮನೆ ಹುಡ್ಕೋದು, ಹುಡುಗ ಮದುವೆ ಮಾಡ್ಕೊಡೋದು, ಆಮೇಲೆ ಅವ್ಳು ಬಾಳಕ್ಕಾಗಲ್ಲ ಅಂತ ವಾಪಸ್ ಬಂದ್ಬಿಡೋದು, ಆ ಹುಡುಗ ಬೇಜಾರು ಮಾಡ್ಕೊಳೋದು, ಇದೆಲ್ಲ ಬೇಕಾ? ಅದಕ್ಕೆ ನಿಂಗೆ ಒಳ್ಳೆ ಇದ್ರಾಗೆ ಹೇಳ್ತಾ ಇದ್ದೀನಿ, ಅವ್ರ ಸವಾಸನೆ ನೀ ಬೇಡ ಕಣವ. ಮಾವ, ಎಲ್ಲರಿಗೂ ಒಂದೊಂದು ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ. ಯಾರೋ ಒಬ್ಬ ವ್ಯಕ್ತಿ ಬದಲಾಯ್ತೀನಿ ಅಂತ ಹೇಳಿದ್ರೆ ಅವನಿಗೆ ಬದಲಾಗು ಅಂತ ಹೇಳಿದ್ರಾಗೆ ತಪ್ಪೇನಿಲ್ಲ ಮಾವ. ಬದಲಾಗ್ತೀನಿ ಅಂತ ಅವರೇ ಹೇಳ್ಬೇಕಾದ್ರೆ ಬದಲಾಗ್ಲಿ ಬಿಡ್ರಿ, ನೋಡೋಣ. ಇದೊಂದು ಸಲ ನೋಡೋಣ, ಮದುವೆ ಮಾಡೋದಕ್ಕಿಂತ ಮುಂಚೆನೇ ಒಂದ್ಸಲ ಯೋಚನೆ ಮಾಡಿ ನೋಡೋದು. ಅಕಸ್ಮಾತ್ ಏನೋ ಅವಳು ಬದಲಾಗಿಲ್ಲ ಅಂತ ಗೊತ್ತಾಯ್ತಾ, ಬೇಡ ಅಷ್ಟಕ್ಕೆ ಏನೇ ಬಿಟ್ಬಿಟ್ರಾಯ್ತಲ್ವಾ. ಏನೋ ಕಣಮ್ಮ ನಿನ್ನ ಧೈರ್ಯ, ನಾನಿರೋದನ್ನ ವಿಷಯನ ಇದ್ದಂಗೆ ಏನೇ ಹೇಳ್ಬಿಟ್ಟಿದ್ದೀನಿ, ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನು ಅದ್ರ ಮೇಲೆ ನಿನ್ನಿಷ್ಟ. ನಿನ್ಗೇನಾದ್ರು ಹೆಂಗೆ ಅನ್ನಿಸ್ತದೆ ಅಂತ ಅನ್ನಿಸ್ತದೋ ಹಂಗೆ ಏನೇ ಮಾಡು ಅಷ್ಟೇನೆ, ಸರಿನೇ? ನನಗನ್ಸಿದ್ದನ್ನ ನಾನು ಹೇಳ್ದೆ ಅಷ್ಟೇನೆ. ಅದಕ್ಕೆ ಏನೋ ಕರೆದ್ರಿ ಅಂತ ಹೇಳ್ತಿದ್ರು, ಕರೆದ್ರ ನನ್ನ? ಹಾ, ನಾನೇ ನಿನ್ನ ಹೊರ ಕೇಳಿದ್ದು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾ ಹೇಳಿ ಅತ್ಗೆ. ಇವಳು ಬದಲಾತಾಳೆ, ನನ್ನ ಸೊಸೆ ಬದಲಾಯಿಸ್ತಾಳೆ. ಅಯ್ಯೋ ಸುರೋಯ್ತು ಕತೆ. ಇವ್ರ ನಂಬರ್ ತಾನೆ ಯಾರು? ನಿನಗೆ ನಾನೊಂದು ಒಳ್ಳೆ ಹುಡುಗನ ಹುಡುಕಿದ್ದೀನಿ. ಹುಡುಗ ತುಂಬ ಒಳ್ಳೆಯವನು, ನೋಡೋಕ್ಕೂ ತುಂಬ ಚೆನ್ನಾಗವನೆ. ನಿನಗೆ ಅಂತಲೇ ಹುಡುಕಿದ್ದೀನಿ. ಹುಡುಗನ ಬಗ್ಗೆ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗವನೆ ನೋಡೋಕ್ಕೆ ಎಲ್ಲನೂ. ನಾನು ಅದಕ್ಕೇ ನಿನಗೆ ಹೇಳ್ಬಿಟ್ಟು ಕರ್ಕೊಂಡೋಗೋಣ. ಹುಡುಗ ಮನೆಯಲ್ಲೇ ಕೂತವನೆ, ಅದಕ್ಕೆ ಫಸ್ಟ್ ನಿಂಗೆ ಎಲ್ಲ ವಿಷಯನೂ ಹೇಳ್ಬೇಕಲ್ಲ ಹುಡುಗನ ಬಗ್ಗೆ, ಹಿಂಗೆ 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 ಅಂತೇಳ್ಬಿಟ್ಟು. ಎಲ್ಲ ಹೇಳಿದ್ಮೇಲೆ ತಾನೇ ನೀನು ಏನು ಅಂತೇಳ್ಬಿಟ್ಟು ಒಪ್ಕೊಳ್ಳೋಕ್ಕೂ ಬಿಡೋಕ್ಕೂ ನಿನಗೂ ಇದಾಗೋದು. ಅದಕ್ಕೇನೆ ನೋಡು, ಹುಡುಗ ತುಂಬ ಅಂದರೆ ತುಂಬ ಒಳ್ಳೆಯವನು. ಆದರೆ ಒಂದು ಸ್ವಲ್ಪ ಏನಿದು ಅಂದರೆ ಹುಡುಗ ಸ್ವಲ್ಪ ಬಡವ ಅಷ್ಟೇನೆ. ಇರ್ಲಿ ಅತ್ಗೆ, ನೋಡು ಇದ್ರಲ್ಲಿ ಬಲವಂತ ಏನಿಲ್ಲ. ನೀ ಈ ಹುಡುಗ ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಇನ್ನೊಂದು ಹುಡುಗನ ಬೇಕಾದ್ರೆ ಹುಡುಕ್ತೀನಿ. ಹುಡುಗನ ನೋಡ್ಬಿಟ್ಟು ನಿನ್ಗೆ ಏನು ಇಷ್ಟ ಅಂತ ಹೇಳಿದ್ರೆ ಅಷ್ಟೇ ಸಾಕು. ಹಾಗೆ ಹುಡುಗ ಮಾತ್ರ ನಾನು ಹೇಳಿರೋ ಪ್ರಕಾರ ತುಂಬ ಒಳ್ಳೆಯವನು. ದುಡ್ಡು ಮಾತ್ರ ಇಲ್ಲ ಅಷ್ಟೇನೆ. ಬೇಕಾದ್ರೆ ಇದೇ ಊರಾಗ ಒಂದು 2 ಎಕರೆ ಎಲ್ಲಾದ್ರೂ ಜಮೀನನ್ನ ಕೊಟ್ಬಿಟ್ಟು ನೀನು ಹಂಗೆ ಅವರು ಇಬ್ಬರು ವ್ಯವಸಾಯ ಮಾಡ್ಕೊಂಡು ಇರಿ ಅಂತಂದರೆ ಇರ್ತೀರಾ? ಹುಡುಗನ್ನ ಬೇಕಾದ್ರೆ ಒಂದ್ಸಲ ಬಂದು ನೋಡು, ಮಾತಾಡಿಸು. ನಾನು ಹೇಳ್ತೀನಿ, ಯಾವುದೊಂದು ಕೆಟ್ಟ ಅಭ್ಯಾಸನೂ ಇಲ್ಲ ಹುಡುಗಂಗೆ. ಬಹಳ ಅಂದರೆ ಬಹಳ ಒಳ್ಳೆ ಹುಡುಗ. ಅಯ್ಯೋ ಅದ್ಗೆ, ನೀವು ಒಳ್ಳೆನು ಅಂತ ಹೇಳ್ತಾ ಇದ್ದೀರಾ ಅಂತಂದಮೇಲೆ ಹುಡುಗ ಒಳ್ಳೆಯವನಾಗಿ ಏನೇ ಇರ್ತಾನೆ. ಒಳ್ಳೆ ಹುಡುಗನ ಕಳ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ಬರೀ ದುಡ್ಡು 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 ಅಂತ ಬರೀ ದುಡ್ಡನ್ನೇ ನೋಡಿದ್ದೀನಿ. ಹೀಗಾದ್ರೂ ನಾನು ಒಳ್ಳೆ ಮನುಷ್ಯನಾದ್ರೂ ನೋಡೋಣ ಅಂತ ಹೇಳಿ. ಆಯ್ತು ಹೊತ್ತಿಗೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ ಏನಿಯ. ಹುಡುಗ ಒಳ್ಳೆಯವನಾಗೋಗ್ಬಿಟ್ಟಿದ್ರೆ ಅಷ್ಟೇ ಏನಿಯ ಸಾಕು. ದುಡ್ಡು ಗಿಡ್ಡು ಯಾವ ಅವಶ್ಯಕತೆಯೇ ಇಲ್ಲ. ಸರಿ ಕಣಮ್ಮ, ನೋಡು ನೀನು ಒಳ್ಳೇದಕ್ಕೇನೇ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಯೋಚನೆ ಮಾಡ್ಬಿಟ್ಟು ಏನೇ ಹೇಳು. ತಿರುಗಿ ನಿಮ್ಮ ಅಮ್ಮ ಬಂದು ಕೂಗಾಡೋದು, ಬಡವ ಅದು ಇದು ಅಂತ ಹೇಳೋದು, ಇದೆಲ್ಲನೂ ಸಂದಕ್ಕಿರಕ್ಕಿಲ್ಲ, ಸರಿನೇ? ನಿಮ್ಮ ಅಮ್ಮನ ಮಾತು ನೀನು ಜಾಸ್ತಿ ಕೇಳ್ತೀಯ ಅಂತ ಗೊತ್ತು. ನಿಮ್ಮ ಅಮ್ಮಂಗೆ ಬಡವರೆಲ್ಲ ಇಷ್ಟ ಆಗೋಕ್ಕಿಲ್ಲ. ಅದಕ್ಕೆ ಒಂದ್ಸಲ ಯೋಚನೆ ಮಾಡು. ನಿಮ್ಮ ಅಮ್ಮನ ಬಗ್ಗೆನೂ ಯೋಚನೆ ಮಾಡಿಬಿಟ್ಟು ಒಂದ್ಸಲ ನಿರ್ಧಾರ ಹೇಳು. ಹುಡುಗ ಏನೋ ಬಂದವನೇ, ನನ್ನ ಜೊತೆನೇ ಕರ್ಕೊಂಡು ಬಂದಿದ್ದೀನಿ ಮನೆಯಾಗವನೇ. ನೀನು ಬಂದರೆ ಅವನ್ನ ತೋರಿಸ್ತೀನಿ. ಒಂದ್ಸಲ ನೋಡಿ ನಿಂಗೆ ಏನು ಅನ್ನಿಸ್ತೈತೆ, ನಿನ್ನ ಅನಿಸಿಕೆ ಏನು ಅದು ನೀನೇನೇ ಹೇಳಿವಂತೆ, ಸರಿನಾ? ಫಸ್ಟ್ ಬಂದು ಹುಡುಗನ ನೋಡ್ಬಾ ಮನೆ ಹತ್ರ. ಅದಕ್ಕೆ ಈಗಿತ ನಮ್ಮ ಅಮ್ಮನ ಬಗ್ಗೆ ನಾನು ಯೋಚನೆ ಏನೇ ಮಾಡೋಕ್ಕಿಲ್ಲ. ನನ್ನ ಜೀವನದ ನಿರ್ಧಾರನ ನಾನೇ ಏನೇ ಮಾಡ್ಕೊತೀನಿ. ಇಷ್ಟು ದಿನ ನಮ್ಮ ಅಮ್ಮನ ಹತ್ರ ಕೇಳಿ ಮಾಡಿ ಮಾಡಿಸ್ಕೊಂಡಿದ್ದಕ್ಕೆ ಒಳ್ಳೆ ತಿರ್ಬೋಕಿ ಜೀವನ ಆಗೋಗ್ಬಿಟ್ಟೈತೆ ನಂದಂತೂ. ಇನ್ನೇನೈತೆ ಅಂತ ಹೇಳ್ಬಿಟ್ಟು ನಂದು ಅಂತ ಇನ್ನೇನು ಇಲ್ಲ. ಅದಕ್ಕೆ ಈಗಂತೂ ನನ್ನ ನಿರ್ಧಾರನೇ ಕೊನೆ ಅಷ್ಟೇ. ಈಗ ನಾನಂತೂ ನಿರ್ಧಾರ ಮಾಡ್ಬಿಟ್ಟಿವ್ನಿ. ನಾನು ನನ್ನ ಹುಡುಗನ ನಾನೇ ಆಯ್ಕೆ ಮಾಡ್ಕೊತೀನಿ. ಬಡವಾದ್ರೂ ಪರವಾಗಿಲ್ಲ, ಒಳ್ಳೆನಾಗಿದ್ರೆ ಸಾಕು ಅಷ್ಟೇನೆಯ. ಸರಿ ಬಾ, ಹುಡುಗ ಇದ್ದಾನೆ ಮನೇಲೇನೆ, ತೋರಿಸ್ತೀನಿ ಬಾ. ಅಯ್ಯೋ ಈ ಗೆಟಪ್ಪಲ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂದರೆ, ಅಯ್ಯೋ ನಡೆಯೋಕ್ಕಾಗ್ತಿಲ್ಲ, ಈ ಗೆಟಪ್ಪಲ್ಲಿ ಓಡಾಡೋಕ್ಕಾಗ್ತಿಲ್ಲ, ಏನೂ ಆಗ್ತಾ ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಯಪ್ಪ ದೇವ್ರೆ, ಏನು ಮಾಡೋದು? ನನ್ನ ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಲವ್ ಮಾಡೋ ಹುಡುಗಿ ಬೇಕು ಅಂತ ತಾನೇ ನಾನು ಯೋಚನೆ ಮಾಡ್ತಿರೋದು. ದುಡ್ಡಿಲ್ಲ ಅಂದ್ರೂ ನನ್ನ ತುಂಬ ಇಷ್ಟಪಡಬೇಕು.
ಅಂಥ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂದರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಲೇಬೇಕು. ಹಳ್ಳಿ ಥರ ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಯ್ಯೋ ನಿಂತ ಇದ್ದೀರಲ್ವಾ, ನೀವು ಕೂತ್ಕೊಳ್ಳೋದು ಬಿಟ್ಟು ನೋಡಿ, ಕೂತ್ಕೊ ಬನ್ನಿ. ಓ ಗೌರಿ ಅವರೇ, ನೀವಾ? ಇಲ್ಲ ಇಲ್ಲ, ಅದು ಸುಮ್ಮನೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಫಸ್ಟು. ನಾನು ಹೇಳಿದ್ನಲ್ಲ ಹುಡುಗ ಅಂತೇಳಿ, ಇದೇ ಹುಡುಗನೇ. ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡ್ಬಿಟ್ಟು ಹೋಗು ಬೇಗ. ಸರಿ ಅದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ, ಯಾವ ಬಲವಂತನೂ ಇಲ್ಲ. ನಿಂಗೆ ಇಷ್ಟ ಆದರೆ ಮಾತ್ರ ಒಪ್ಕ, ಇಲ್ಲ ಅಂತಂದರೆ ಒಪ್ಕೊಳ್ಳೋಕ್ಕೆ ಹೋಗ್ಬೇಡ, ಸರಿನಾ? ನೋಡು, ನಾನು ಎಲ್ಲ ಹುಡುಗಂಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ನಿನ್ನ ಗಂಡೊಂದು ಡೈವರ್ಸ್ ಆಗಿರೋದು ಪ್ರತಿಯೊಂದು ವಿಷಯನೂ ನಾನು ಎಲ್ಲ ವಿಷಯನೂ ಹೇಳಿವ್ನಿ. ನೀನು ಹೋಗಿ ಕಾಫಿ ಮಾಡ್ಕೊಂಬಿಟ್ಟು ಬಂದು ಕೊಡು. ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಹೇಳು, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಅವ್ರಿಗೆ ತುಂಬ ಬೇಕಾಗಿರೋಲ್ಲಲ್ವಾ, ಅವ್ರೇನೋ ಅಂದ್ಕೊಳ್ಳಲ್ಲ, ಸರಿನಾ? ನಾನೆಲ್ಲ ಹೇಳಿದ್ದೀನಿ. ನನ್ನ ಆದ್ನಿ ಒಪ್ಕೊಂಡ್ರೆ ಮಾತ್ರ ನೀನು ಮದುವೆ ಅಂತಲೂ ಹೇಳಿದ್ದೀನಿ. ಸರಿ ಆಯಿತು ಅಂತನೂ ಹೇಳವ್ರೆ. ನೀನೇನು ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ನೀನೇನು ಥಿಂಕ್ ಮಾಡಬೇಡ, ಸರಿನೇ? ಹೋಗು. ಸರಿ ಅದಕ್ಕೆ ನೋಡು, ಈಗ ಓದ್ಲಲ್ಲ, ಇವಳೇನೇ ನನ್ನ ಆದ್ನಿ. ಇವಳೇನೇ ನಾನು ಹಿಂಗೆ ಹೇಳಿದ್ನಲ್ಲ ಹುಡುಗಿ ಅಂತೇಳಿ. ನೀನು ನೋಡು ಎಲ್ಲ ಅನಾಲಿಸಿಸ್ ಮಾಡಿ, ನಿಂಗೆ ಇಷ್ಟ ಆದರೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ, ಓಕೆನಾ? ಹಾಂ ಹಾಂ, ಖಂಡಿತ. ನಾನು ನಿನಗೆಲ್ಲ ಹೇಳಿದ್ದೀನಿ ತಾನೇ, ನನ್ನ ಇಷ್ಟ ಕಷ್ಟಗಳೆಲ್ಲ ಏನು ಅಂತೇಳಿ. ನಂಗೆ ಹುಡುಗಿ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ದುಡ್ಡು ನೋಡಿ ಮಾತ್ರ ಮದುವೆ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟು ಸಾಕು. ನೀನು ಏನು ಹೇಳಿಲ್ಲ ತಾನೇ ನಾದ್ನಿಗೆ? ಛೇ ನನ್ನ ಸಪೋರ್ಟ್ ಮಾಡ್ತಾ ಇವನಿ, ನಾನು ಯಾಕೆಲ್ಲ ವಿಷಯನೂ ಹೇಳಿ? ಹಂಗಿದ್ರೆ ಸರಿ ಬಿಡು. ನಾನು ಹೆಂಗೋ ಹ್ಯಾಂಡ್ಲು ಮಾಡ್ಕೊತೀನಿ, ಓಕೆನಾ? ಸರಿ, ನೀನೇನು ಮಾತಾಡೋಕೆ ಹೋಗ್ಬೇಡ, ನಾನು ಉಳಿದಿರೋದೆಲ್ಲ ನಾನು ಮಾತಾಡ್ತೀನಿ. ಸರಿನಪ್ಪ, ಆಯಿತು. ನೋಡಿ ತಗೊಳ್ಳಿ ಕಾಫಿನ. ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತಲೇ ಕೇಳಿಲ್ಲ ನಾನು. ತಗೊಳ್ಳಿ ಕಾಫಿನ. ಇಲ್ಲ ಇಲ್ಲ, ಕಾಫಿ ಟೀ ಎರಡನ್ನೂ ಕುಡಿತೀನಿ. ತುಂಬ ಥ್ಯಾಂಕ್ಸ್ ಕಾಫಿ ಮಾಡಿಕೊಟ್ಟಿದ್ದಕ್ಕೆ. ಅಯ್ಯೋ ಬಿಡಿ, ಪರವಾಗಿಲ್ಲ. ಅಯ್ಯೋ ಕೂತ್ಕೊಳ್ಳಿ, ನೀವು ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೋ ಹೋಗಿ. ನೋಡಿ, ನಿಮ್ಮ ಅತ್ತಿಗೆ ನನ್ನ ಬಗ್ಗೆ ಏನು ಹೇಳಿದ್ರೋ ಏನೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಅತ್ತಿಗೆ ನನ್ನ ನಾದ್ನಿ ಇದ್ದಾರೆ, ಈ ಥರ ಮದುವೆ ಮಾಡ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದು. ಅದೇನೋ ಏನು ಕಥೆನೂ ಗೊತ್ತೇನೇ ಇಲ್ಲ ನನಗೆ. ಅದೇನೋ ನಿಮ್ಮ ಅತ್ತಿಗೆ ಹತ್ರ ನಾನು ನನ್ನ ಬಗ್ಗೆ ಯಾವ ಥರ ಹೇಳೋರೋ ಗೊತ್ತಿಲ್ಲ. ಆದರೆ ನಾನು ನಿಮಗೆ ಡೈರೆಕ್ಟಾಗಿ ಇರೋದನ್ನೇ ಏನೇ ಹೇಳ್ತೀನಿ. ನನಗೆ ಓವರ್ ಆ್ಯಕ್ಟಿಂಗಾಗಿ ಹೇಳೋದು, ಅದು ಇದು ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನಾನು ಇರೋದನ್ನ ಇದ್ದಂಗೆ ಏನೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಹೇಳಿದ್ರೆ, ನನ್ನ ಹತ್ರ 10 ಪೈಸಾ ಜಮೀನು ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ನನ್ನ ಹತ್ರ. ನಾನು ಇಷ್ಟು ದಿನ ದುಡ್ದಿರೋದ್ರಾಗೆ ಹಬ್ಬ ಅಂದರೆ 1 ಲಕ್ಷ ನನ್ನ ಅಕೌಂಟಾಗಿರ್ಬೋದು ಅಷ್ಟೇನೆ. ಅಷ್ಟು ಬಿಟ್ರೆ ನನ್ನ ಹತ್ರ 10 ಪೈಸಾ ದುಡ್ಡೂ ಇಲ್ಲ. ಯಾವ ಆಸ್ತಿ ಅಂತಸ್ತು ಜಮೀನು ಗಿಮೀನು ಏನೂ ಇಲ್ಲ. ಇಲ್ಲೇ ನಮ್ಗೆ ಗೊತ್ತಿರೋ ತೋಟದಾಗೆ ಕೆಲಸ ಮಾಡ್ಕೊಂಡಿದ್ದೆ ನಾನು. ತೋಟದಾಗೇನೆ ಇಷ್ಟು ದಿನ ಇದ್ದೆ. ಆಮೇಲೆ ಈಗ ನಿಮ್ಮ ಅತ್ತಿಗೆ ಸಿಕ್ಬಿಟ್ಟು ಕರ್ಕೊಂಬಿಟ್ಟು ಬಂದರು ನನ್ನ. ಬಾ, ನಿನಗೂ ಏನಾದರೂ ಹೆಲ್ಪ್ ಮಾಡ್ತೀನಿ ನಾನು, ನನ್ನ ಕ್ಲಾಸ್ಮೇಟ್ ಅಲ್ವಾ ನೀನು ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದರು. ಅಷ್ಟು ಬಿಟ್ರೆ ನನಗೆ ಇನ್ನು ನನ್ನ ಹತ್ರ ಆಸ್ತಿ ಪಾಸ್ತಿ ಅದ್ರ ಬಗ್ಗೆ ನೀನು ಏನು ಹೇಳಂಗೇನೇ ಇಲ್ಲ. ತುಂಬ ಬಡವನೇ ನಾನು. ಅದಕ್ಕೆ ಮೊದಲನೇ ಎಲ್ಲ ಹೇಳ್ಬಿಡ್ಬೇಕಲ್ವಾ, ನನ್ನ ಹತ್ರ ಕೋಟಿ ಆಸ್ತಿ ಐತಿ, ಅದೈತಿ ಇದೈತಿ ಅಂತ ಹೇಳ್ಬಿಟ್ಟು ಆಮೇಲೆ ಏನೂ ಇಲ್ಲ ಅಂತಂದಾಗ ನೀವು ಬೇಜಾರು ಮಾಡ್ಕೊತೀರಾ ಅಲ್ವಾ? ಇಲ್ಲ, ನಾನು ಇವಳಿಗೆಲ್ಲ ಇದನ್ನೇ ಹೇಳಿದ್ದೀನಿ. ನಿಮ್ಮ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ. ನಾನೇ ಬೇಕಾದ್ರೆ 2 ಎಕರೆ ಜಮೀನು ಕೊಡ್ತೀನಿ, ಜಮೀನಾಗ ಉಳುಮೆ ಮಾಡ್ಕೊಂಡು ಆರಾಮಾಗಿ ಇಲ್ಲೇನೇ ಇದು ಬಿಡಿ ಅಂತ ಹೇಳಿದ್ದೀನಿ. ಇವಳು ಸರಿ ಅಂತಲೇ ಹೇಳಿದ್ಲು. ನಿಮ್ಮ ಬಾಯಿಂದನೂ ಒಂದ್ಸಲ ಹೇಳಿದ್ದು ಒಳ್ಳೇದೇನೇ ಆಯಿತು. ನಿಮ್ಮಿಬ್ರು ಇಷ್ಟ, ನೀವಿಬ್ಬರು ಏನು ಬೇಕಾದ್ರೂ ಮಾತಾಡ್ಕೋಬೋದು, ಸರಿನೇ? ಇಬ್ಬರು ಒಪ್ಪಿಗೆ ಮಾಡ್ಕೊಂಡ್ರೆ ಮಾತ್ರನೇ ಮದುವೆ. ಇಲ್ಲ ಅಂತ ಹೇಳಿದ್ರೆ ಮದುವೆ ಎಲ್ಲ ಮುಂದುವರಿಯೋಕ್ಕಾಗಕ್ಕಿಲ್ಲ. ಅದೇ ನಾನು ಇರೋದನ್ನು ಡೈರೆಕ್ಟಾಗಿ ಏನೇ ಹೇಳ್ತಾ ಇದ್ದೀನಿ ನೋಡಿ. ನನ್ನ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ. ಎಲ್ಲ ಹೇಳಿದ್ದೀನಲ್ವಾ, 10 ರೂಪಾಯಿ ಕಾಸಿಲ್ಲ. 1 ಲಕ್ಷ ಇಟ್ಕೊಂಡಿವ್ನಿ, ಕಷ್ಟಪಟ್ಟು ದುಡಿದು ಮಾಡಿ ಕೆಲಸಗಳು ಮಾಡಿ ಕೂಲಿನಲ್ಲಿ ಮಾಡಿ ಇಟ್ಕೊಂಡಿವ್ನಿ. ಅಷ್ಟು ಬಿಟ್ಟರೆ ನನ್ನ ಕಾಸು ಅಂತ ಏನೂ ಇಲ್ಲ. ಈಗ ನೀವು ಬಂದಮೇಲೆ ಹೇಳಿದ್ನಲ್ಲ, ಯಾವುದೋ ಒಂದು ಒಳ್ಳೆ ಕೆಲಸ ಪಲ್ಸಕ್ಕೆ ಅಂತ ಹೇಳ್ಬಿಟ್ಟು ಸೇರ್ಕೊಂಡು ಏನಾರ ಮಾಡಿ ಕಷ್ಟಪಟ್ಬಿಟ್ಟು ದುಡಿಬೇಕು ಅಷ್ಟೇನೆ. ಅಷ್ಟು ಬಿಟ್ಟರೆ ನನ್ನ ಹತ್ರ ಕಾಸಿಲ್ಲ. ಇದಕ್ಕೆಲ್ಲ ನೀವು ಒಪ್ಕೊಂತೀರಾ? ನನ್ನ ಹತ್ರ ಕಷ್ಟ ಸುಖ ಆದ್ರೂ ಪರವಾಗಿಲ್ಲ, ನನ್ನ ಜೊತೆ ಬಂದು ಇರ್ತೀರಾ ಅಂತಂದರೆ ಖಂಡಿತ ಈ ಮದುವೆಗೆ ನನಗೆ ಯಾವ ಅಡ್ಡಿನೂ ಇಲ್ಲ. ಇಲ್ಲ ಅಂತ ಹೇಳಿದ್ರೆ, ಇಲ್ಲ ನಂಗೆ ದುಡ್ಡಿರೋರು ಬೇಕು ಅಂದರೆ ಖಂಡಿತ ನೀವು ಮನಸಾರೇನೇ ರಿಜೆಕ್ಟ್ ಮಾಡ್ಬೋದು. ನನಗೆ ಯಾವ ಬೇಜಾರೂ ಇಲ್ಲ. ಅಯ್ಯೋ ನನಗೆ ದುಡ್ಡಿನ ಪ್ರಶ್ನೆನೇ ಇಲ್ಲ. ನನಗೆ ದುಡ್ಡಿನ ಬಗ್ಗೆ ಈಗ ಯಾವುದೋ ಆಸೆನೂ ಇಲ್ಲ. ಇರೋ ಆಸೆ ಎಲ್ಲ ಹೊಂಟೋಗ್ಬಿಡ್ತು. ನಾನು ತುಂಬ ನೋಡ್ಬಿಟ್ಟೆ, ದುಡ್ಡು 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 ಅಂತ ಹಿಂದೆ ಹೋಗಿ 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 ದುಡ್ಡಿಂದೆ ಹೋದಾಗೆಲ್ಲ ಎಂತೆಂಥ ವ್ಯಕ್ತಿಗಳು ಸಿಕ್ಕವ್ರೆ ಅಂತ ನೋಡ್ಬಿಟ್ಟಿವ್ನಿ ನಾನು. ದುಡ್ಡು ಬಂದಿದ ತಕ್ಷಣ ಎಂತೆಂಥರೋ ಬದಲಾಗೋಗ್ಬಿಟ್ಟವ್ರೆ, ಅದನ್ನೂ ನೋಡ್ಬಿಟ್ಟಿವ್ನಿ ನಾನು. ಆದರೆ ನನಗೇನಿದ್ರೂ ಒಳ್ಳೆ ಹುಡುಗ ಆದರೆ ಕಷ್ಟನ ಸುಖನ ಸಾಕ್ತಾನೆ ಅಲ್ವಾ ಅನ್ನೋದು ಒಂದೇನೆಯ. ಜೀವನದಾಗ ತುಂಬ ನೊಂದು ಬೆಂದು ಹೋಗ್ಬಿಟ್ಟಿದ್ದೀನಿ ನಾನಂತೂ. ನಂದು ಇರೋದಿದ್ದಂಗೆ ಏನೇ ಹೇಳ್ತಾ ಇವ್ನಿ. ನಾನು ಒಂದು ಹುಡುಗನ್ನ ಮದುವೆ ಮಾಡ್ಕೊಂಡು, ಅವನಂತೂ ಸಿಕ್ಕಾಪಟ್ಟೆ ನನ್ನ ದುಡ್ಗೋಸ್ಕರನೇ ಮದುವೆ ಮಾಡ್ಕೊಂಡು ಮೋಸ ಮಾಡ್ಬಿಟ್ಟ. ಏನು ಮಾಡೋಕ್ಕಾಗಕ್ಕಿಲ್ಲ, ನನ್ನ ಹಣೆ ಬರಹ ಸರಿ ಇರಲಿಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಬಿಟ್ಟರೆ ಇನ್ನೊಬ್ಳು ಯಾರೋ ದುಡ್ಡಿರೋಳು ಸಿಕ್ಕಿದ್ದಕ್ಕೆ ಆರಾಮಾಗಿ ಅವ್ರ ಜೊತೆನೇ ಸೆಟ್ಲ್ ಆಗೋಗ್ಬಿಟ್ಟವನೆ. ಅದೇ ದುಡ್ಡನ್ನ ಆಸ್ತಿ ಇರೋರು, ಇಲ್ಲಾಂದರೆ ದುಡ್ಡು ಬಗ್ಗೆ ಆಸೆ ಇರೋರೆಲ್ಲ ಹಿಂಗೇನೇ ಮಾಡೋದು ಅಂತ ಅನ್ಸೋಗ್ಬಿಟ್ಟೈತೆ. ನೋಡಿ, ನೀವು ಬಡವರಾದರೂ ಪರವಾಗಿಲ್ಲ, ನಾನು ಬೇಕಾದ್ರೆ ನಿಮ್ಮ ಜೊತೆ ಕೂಲಿನಲ್ಲಿ ಮಾಡಿಬಿಟ್ಟು ಜೀವನ ಮಾಡ್ತೀನಿ. ನನಗೆ ಇದರಿಂದ ಯಾವ ಬೇಜಾರೂ ಇಲ್ಲ ನನಗೆ. ಖಂಡಿತ ನೀವು ಅಂತಂದರೆ ನನಗೂ ಈ ಮದುವೆಗೆ ಒಪ್ಪಿಗೆನೇ ಐತೆ. ಏನು ನಿಜ ಹೇಳ್ತಾ ಇದ್ದೀರಾ? ಇಷ್ಟೊಂದೆಲ್ಲ ಚೆನ್ನಾಗಿರೋ ಮನೆ ತಂದವ್ರು ನೀವು ಆಸ್ತಿ ಪಾಸ್ತಿ ಇಲ್ದಿರೋ ಹುಡುಗನ ಮದುವೆ ಮಾಡ್ಕೊಳಕ್ಕೆ ಅದು ಹೆಂಗೆ ಒಪ್ಕೊಂಡ್ರಿ ನೀವು? ಇಲ್ಲ
ದುಡ್ಗಿನ ನೆಮ್ಮದಿ ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಒತ್ತಿಗೆಯಿಂದನೇ ನಾನು ಕಲ್ತೀವ್ನಿ. ನನಗೆ ನೀವೇನೇ ಇಷ್ಟ ಆಗಿದ್ದೀರ ನನಗೆ. ನಿಮ್ಗಿನ ದುಡ್ಡಿರೋರು ಇಲ್ಲ ನಿಮ್ಗಿನ ಇನ್ನು ಯಾವುದೋ ಕೆಲಸದಾಗಿರೋರು ಬೇಕು ಅಂತಂತ ನಂಗೆ ಯಾವ ಆಸೆನೂ ಇಲ್ಲ. ನಮ್ಮ ಒತ್ತಿಗೆ ನಿಮ್ಮನ್ನ ಒಳ್ಳೆ ಹುಡುಗ ಅಂತ ಹೇಳೋರೆ ಅಂತ ಹೇಳಿದ್ಮೇಲೆ ನೀವು ಒಳ್ಳೆಯರೇನೇ ಆಗಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಒಪ್ಕೋತಾ ಇವ್ನಿ. ನಂಗೆ ಒಳ್ಳೆ ಹುಡುಗಾಗಿ ಈ 3 ಹೊತ್ತು ತಿನ್ನಲಿಲ್ಲ ಅಂದರೆ 2 ಹೊತ್ತು ಬೇಕಾದ್ರೂ ತಿನ್ಕೊಂಡು ಇದ್ಬಿಡ್ತೀನಿ. ಮರ್ಯಾದಿನಾಗ ಸಂಸಾರ ಮಾಡ್ಕೊಂಡು ಯಾವ್ದಾನ ಒಂದು ಚಿಕ್ಕ ಗುಡಿಸ್ಲನಾಗ ಬೇಕಾದ್ರೆ ಇದ್ಬಿಡೋಣ ಅಷ್ಟೇ. ಗ್ರೇಟ್. ಈಗಿನ ಕಾಲದಲ್ಲಿ ಹೇಳಬೇಕು ಅಂತಂದರೆ ಒಳ್ಳೆ ಹುಡುಗಿ ಸಿಗೋದಂತೂ ತುಂಬ ಕಷ್ಟನೇ. ಅದರಲ್ಲೂ ದುಡ್ಡು ಅನ್ನೋ ಹುಡುಗಿಯರೇನೇ ಜಾಸ್ತಿ. ಅಂಥದ್ರಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೀರಾ ಅಂತಂದರೆ ನಿಜವಾಗೂ ನನಗೆ ಶಾನೆ ಖುಷಿ ಆಗ್ತಾಯಿತ್ತು ನನಗಂತೂ. ನಿಮ್ಮ ಹೊತ್ತಿಗೆ ಹೇಳ್ದಾಗ ನಾನು ನಂಬಲೇ ಇಲ್ಲ. ಇಲ್ಲ ಗೌರಿ, ಅಂಥ ಹುಡುಗಿನೂ ಇರ್ತಾಳ ಅಂತ ಅನ್ಕೊಂಡಿದ್ದೆ. ಆದರೆ ನಿಮಗೆ ನೋಡಿ ನಂಗೆ ನಿಜ ಅಂತಲೇ ಅನ್ನಿಸ್ತಾ ಐತೆ. ನೋಡು, ಇದ್ರಲ್ಲಿ ನಂದು ಯಾವ ಬಲವಂತನೂ ಇಲ್ಲ. ಈಗ ಅವನ ಹತ್ರ ಏನೂ ಇಲ್ಲ, ಸರಿನಾ? ನೋಡು, ಇಷ್ಟು ಬೇಗ ನೀವು ಮದುವೆನೂ ಮಾಡಲ್ಲ. ಈಗ ಶೂನ್ಯ ಮಾಸ ಅಲ್ವಾ, ಅದೆಲ್ಲ ಕಳಿಯೋ ತನಕನೂ ಇವು ನಮ್ಮ ತೋಟದಾಗ ಏನೇ ಕೆಲಸ ಮಾಡ್ಕೊಂಡಿರ್ತಾನೆ. ನಾನೇ ಕರ್ಕೊಂಡು ಬಂದೀವಿ ನಮ್ಮ ತೋಟದ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ತೋಟದ ಕೆಲಸ ಮಾಡ್ಕೊಂಡಿರ್ತಾನೆ. ಇನ್ನೂ ಟೈಮ್ ಐತೆ ನಿನಗೆ, ಇನ್ನೂ ಒಂದೂವರೆ ತಿಂಗಳು ಅಷ್ಟು ಟೈಮ್ ಐತೆ. ಅಲ್ಲಿ ತನಕ ನೀನು ಬೇಕಾದರೆ ಇಷ್ಟ ಐತೆ ಇಷ್ಟ ಇಲ್ಲ ಅಂತ ಕನ್ಫರ್ಮ್ ಮಾಡ್ಬೋದು, ಸರಿನಾ? ಇಲ್ಲ ಅದಕ್ಕೆ ನನಗೇನು ಇಷ್ಟ ಇಲ್ಲ ಅಂತ ಎಲ್ಲ ಪ್ರಮೇಯನೇ ಇಲ್ಲ. ಇವ್ರು ನನಗೆ ತುಂಬ ಇಷ್ಟ ಆಗೋಗ್ಬಿಟ್ಟವ್ರೆ. ಹಾಗಾದರೆ ಪರವಾಗಿಲ್ಲ, ಸರಿನಾ? ಆದರೆ ಇನ್ನೂ ಟೈಮ್ ಐತೆ. ಇಷ್ಟು ಬೇಗ ನಿನಗೇನು ಮದುವೆನೂ ಮಾಡಲ್ಲ. ನೋಡು, ಈ ವಿಷಯನ ನಿಮ್ಮ ಅಮ್ಮಂಗೆ ಹೋಗ್ಬಿಟ್ಟು ಹೇಳು, ಸರಿನಾ? ಈಗ ನಾನೊಂದು ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತಿಗೆ ಹಿಂಗೆ ನೋಡೈತೆ ಅಂತ ಹೇಳ್ಬಿಟ್ಟು ಒಂದು ಸಲ ಹೋಗ್ಬಿಟ್ಟು ಹೇಳು, ಸರಿನಾ? ಆಮೇಲೆ ನೋಡೋಣ. ಅದಕ್ಕೆ ಈ ಸಲ ಅಮ್ಮನ ಮಾತಂತೂ ನಾನು ಕೇಳೋದೇನೇ ಇಲ್ಲ ಬಿಡಿ. ಆದರೂ ಎತ್ತು ತಾಯಿ ಅಲ್ವಾ, ಒಂದು ಸಲ ವಿಷಯ ಮುಟ್ಟಿಸ್ಬೇಕಲ್ವಾ? ಸರಿ ಅತ್ತಿಗೆ, ಆಯಿತು. ನೀವೆಲ್ಲ ಹಿಂಗೆ ಹೇಳು ಅಂತಂದಮೇಲೆ ಹೇಳ್ದಿದ್ದಂಗೆ ಇರೋಕ್ಕಾಯ್ತದ? ಸರಿ, ಹೋಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ. ಹುಡುಗನ ಹೆಸರು ಹೇಳಿಲ್ಲ ನಾನು. ಹುಡುಗನ ಹೆಸರು ಪುನಿ ಅಂತ ಹೇಳಿ. ಹೌದಾ? ಸರಿ, ಆಯಿತು. ನಿಮ್ಮ ನಾದಿನಿ ಪರವಾಗಿಲ್ಲ, ದುಡ್ಡು ಗಿಡ್ಡು ಏನು ಬೇಡ ಅಂತ ಹೇಳ್ತಾವಳೆ. ಆದರೆ ನಾನು ಸ್ವಲ್ಪ ದಿನ ನೋಡಬೇಕಲ್ವೇ? ನಾನು ಸ್ವಲ್ಪ ದಿನ ನೋಡಿ ಹುಡುಗಿ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಬೇಕಲ್ವೇ? ನಾನು ಅದಕ್ಕೇನೆ ಹೇಳ್ತಿರೋದು. ಖಂಡಿತವಾಗೂ ನಿಧಾನಕ್ಕೆ ಒಂದು ಕಡೆಯಿಂದ ತಿಳ್ಕೊಂಡು ಮಾಡಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಒಳ್ಳೆಯದು. ನೀವು ನೋಡಿ, ಸರಿನಾ? ನಿಮ್ಮ ವಿಷಯ, ನಿಮ್ಮ ಮೀಟಿಂಗ್ ಎಲ್ಲ ಅಂದರೆ ನಿಮಗೆ ಅಂತ ಸಪ್ರೇಟ್ ರೂಮ್ ಕೊಟ್ಟಿದ್ದೀನಿ ಮೇಲ್ಗಡೆ. ಆ ರೂಮಲ್ಲಿ ಇದ್ಕೊಂಡು ನೀವು ಏನು ಬೇಕಾದರೂ ಮಾಡ್ಕೋಬೋದು. ಅಂದರೆ ಆನ್ಲೈನ್ ಮೀಟಿಂಗ್ಸ್ ಅವು ಇವು ಅಟೆಂಡ್ ಮಾಡ್ಬೋದು. ಬೇರೆ ಟೈಮಲ್ಲಿ ನಮ್ಮ ತೋಟದಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕೆಲಸ ಮಾಡೋರ್ತಾರೆ ಆ್ಯಕ್ಟಿಂಗ್ ಮಾಡಿದ್ರೂ ಸಾಕು. ಓಕೆ ಗೌರಿ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟೀಸ್ ಕೊಟ್ಟಿದ್ದಕ್ಕೆ, ನನಗೆ ಒಂದು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡಿಕೊಟ್ಟಿದ್ದಕ್ಕೆ. ಇನ್ನೂ ನಾನು ಅಬ್ಸರ್ವ್ ಮಾಡಿ ನೋಡ್ತೀನಿ, ಓಕೆನಾ? ಸರಿ ಆಯಿತು. ಮೇಲ್ಗಡೆ ರೂಮು ಗೊತ್ತಲ್ಲ, ತೋರಿಸಿದ್ನಲ್ಲ, ಅಲ್ಲೇ ಇದ್ಬಿಡಿ. ಓಕೆ.